ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500ಕ್ಕಿಂತ ಹೆಚ್ಚಿನ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಅಥವಾ ತಲಾಟಿ ಹುದ್ದೆಗಳಿಗೆ ನೇಮಕಾತಿ ಆಗೈತಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಪ್ರಾರಂಭ ಕೂಡ ಆಗೈತಿ. ಇವತ್ತು ಆಲ್ರೆಡಿ ಅರ್ಜಿ ಕೂಡ ಸಲ್ಸಾಕ ಹೋಗಿರ್ ಸಾಕಷ್ಟು ಜನ. ಹಾಗಿದ್ರೆ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೀವು ಕಂಪಲ್ಸರಿ ಚೆಕ್ ಮಾಡ್ಲೇಬೇಕಾಗ್ತದೆ. ಇಲ್ಲಪ್ಪ ಅಂದ್ರ ನೀವು ಅಲ್ಲಿ ಅರ್ಜಿ ಸಲ್ಲಿಸಿ ಕೂಡ ವೇಸ್ಟ್ ರೀ. ಈ ಸಾರಿ ಮಂಡ್ಯಕಾರ್ರಿ, ತುಮಕೂರು ಐತಿ ಹೆಚ್ಚಿನ ಹುದ್ದೆಗಳದಾವ, ಅಥವಾ ಬೆಳಗಾವಿಗೆ ಹೆಚ್ಚಿನ ಹುದ್ದೆಗಳು, ಯಾವ ಜಿಲ್ಲೆಗೆ ಅರ್ಜಿಯನ್ನ ಸಲ್ಲಿಸಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಕನ್ಫ್ಯೂಸ್ ಆಗಿರೋ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಆಗಿದ್ರೆ ಅದಕ್ಕೂ ಮೊದಲು ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್.ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನ ಕೂಡ, ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಸ್.ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ ಎರಡು ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಶಾರ್ಟ್ ನೋಟ್ಸ್ ನೋಡ್ಕೋಬಹುದು. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಓದಕ್ಕೆ ಬಹಳ ಉಪಯುಕ್ತ ಇದೆ. ಬರೀ ಕ್ವಶನ್ಸ್ ವಿತ್ ಆನ್ಸರ್ ಓದೋದ್ರಿಂದ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಸಿಲೆಬಸ್ ಅನ್ನು ಕೂಡ ನೀವು ಇಲ್ಲಿ ಕವರ್ ಮಾಡ್ಕೋಬಹುದು. ಸ್ನೇಹಿತರೆ, ಇಲ್ಲಿ ನೋಡ್ಕೋಬಹುದು ಭಾರತ ಸಂವಿಧಾನದ ಒಟ್ಟು ವಿಧಿಗಳು ಮತ್ತು ಅದರ ಕಾರ್ಯಗಳಿಗೆ ಆಲ್ರೆಡಿ ಇದಕ್ಕೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲ ಮಾಹಿತಿ ಓದಿರ್ತೀರಿ. ಈಗ ಎಕ್ಸಾಮ್ ಸಮೀಪ ಬಂದಾಗ ಬರೀ ಅದರ ವಿಧಿಗಳು ಮತ್ತು ಅದರ ಕಾರ್ಯ ಏನೈತೆ ಅಂತ ನೋಡ್ಕೊಳ್ಳಿ ಅಂತ ನಿಮಗೆ ಎಲ್ಲ ಹಿಂದೆ ಓದಿದ್ದು ನೆನಪಾಗ್ತದೆ. ಇದರಿಂದ ಕಡಿಮೆ ಸಮಯದಲ್ಲಿ ಎಲ್ಲ ಸಿಲೆಬಸ್ ಕೂಡ ಕವರ್ ಆಗ್ತದೆ. ರಿವಿಷನ್ ಪರ್ಪಸ್ ಮಾಡೋರಿಗೆ ಇದು ಬಹಳ ನೋಟ್ಸ್ ಉಪಯುಕ್ತ ಆಗ್ತದೆ. ಸ್ನೇಹಿತರೆ, ನೀವೇನಾದ್ರೂ ಗ್ರಾಮ ಆಡಳಿತಾಧಿಕಾರಿ, ಎಸ್.ಡಿ.ಎ, ಎಫ್.ಡಿ.ಎ, ಪಿ.ಸಿ, ಪಿ.ಎಸ್.ಐ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿನ ಮಾಡ್ತಾರೆ, ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ನಿಮ್ಮ ಸಿಲೆಬಸ್ ಪ್ರಕಾರ ಶಾರ್ಟ್ ನೋಟ್ಸ್ ಇರ್ತಾವ, ಅತ್ಯಂತ ಕಡಿಮೆ ಸಮಯದಲ್ಲಿ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡಲು ನೋಟ್ಸ್ ಇರ್ತಾವ. ಇದ್ರ ಜೊತೆಗೆ 6 to 10th ನೋಟ್ಸ್ ಇರ್ತಾವ, ಪ್ಲಸ್ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಅದೇ ರೀತಿ ಎಸ್.ಡಿ ಎದ್ದು, ಎಫ್.ಡಿ ಎದ್ದು, ಪಿ.ಸಿ ಇದು, ಪಿ.ಎಸ್.ಐ ಇದು. ಅದ್ರ ಜೊತೆಗೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಆಗಿ 1 year ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. 1 year ಕರೆಂಟ್ ಅಫೇರ್ಸ್ ತಗೋದ್ರೆ ಮಿನಿಮಮ್ ಅಂದ್ರೆ 350 ರಿಂದ 400 ರೂಪಾಯಿ ಈಗ ಸದ್ಯಕ್ಕೆ ಆಗತ್ತಾ. ಬಟ್ ಎಲ್ಲಾ ಬಡ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ 250 ರೂಪಾಯಿ ಒಳಗೆ ನಿಮಗೆ ಪಿ.ಸಿ, ಪಿ.ಎಸ್.ಐ, ಎಸ್.ಡಿ, ಎಫ್.ಡಿ ಓಲ್ಡ್ ಕ್ವಶನ್ ಪೇಪರ್ ಅದೇ ರೀತಿ ನೋಟ್ಸ್ ಅನ್ನ ಕೂಡ ಪ್ರೊವೈಡ್ ಅನ್ನ ಮಾಡ್ಲಾಗ್ತದ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಿ. ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಆಗಿ ಏನೆಲ್ಲ ನೋಡ್ಕೋಬೇಕಂತ ನಿಮ್ಗೆ ತಿಳಿಸ್ತೇನೆ. ಸ್ನೇಹಿತರೆ, ಮೊದಲಿಗೆ ಇಲ್ಲಿ ಹುದ್ದೆಗಳನ್ನ ನೋಡ್ಕೋರಿ. ಯಾವ ಜಿಲ್ಲೆಗೆ ಹೆಚ್ಚಿನ ಹುದ್ದೆಗಳದಾವ ಅಂತ ಇಲ್ಲೊಂದ್ಸಾರಿ ನೋಡ್ಕೋರಿ. ತುಮಕೂರಲ್ಲಿ 50 ಇವ ಹೆಚ್ಚಿನ್ರಿ. ನೆಕ್ಸ್ಟ್ ಮೈಸೂರಲ್ಲಿ 45, ಮಂಡ್ಯದಲ್ಲಿ 50, ಅದೇ ರೀತಿ ನೆಕ್ಸ್ಟ್ ಬಿಟ್ರೆ ಬೆಳಗಾವಿಯಲ್ಲಿ 48. ಆಲ್ಮೋಸ್ಟ್ ಎಲ್ಲ ಹೆಚ್ಚ ಕಡಿಮೆ 15-20 ಉಳಿಕೆದ ಕಡೆ. ಬಟ್ ಇವನ್ನ ಹೇಳಿದ ಡಿಸ್ಟಿಕ್ ಅಲ್ಲಿ ಮಾತ್ರ 48, 45, 50 ಮಟ್ಟ ಅದಾವ್ರಿ. ಓಕೆ, ಹುದ್ದೆಗಳು ಇಲ್ಲಿ ಜಾಸ್ತಿ ಇದಾವ ಅಂದ್ರ ಹೋಗಿ ಡೈರೆಕ್ಟ್ ಆಗಿ ಅಲ್ಲಿಗೆ ಅಪ್ಲಿಕೇಶನ್ ಹಾಕೋದಲ್ಲ. ಈಗ ತುಮಕೂರಿಗೆ ಹಾಕಿಬಿಟ್ರ ಆತನ ಇಲ್ಲ, ಬರೀ ನಿಮ್ಗ ಯಾವ ರೀತಿ ಕ್ರಾಸ್ ಚೆಕ್ ಅನ್ನ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಂತ ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ಟೈಮ್ ತುಂಬಾ ಕಡಿಮೆ ಐತಿ. ಆದಷ್ಟು ಲಾಸ್ಟಿನ ಮಟ್ಟ ಕಾಯಕ್ ಹೋಗ್ಬೇಡ್ರಿ. ನಾಳೆ ಅಥವಾ ನಾಡಿದ್ದು ಅಪ್ಲಿಕೇಶನ್ ಹಾಕೊಂಡ್ಬಿಡ್ರಿ. ಯಾಕಪ್ಪ ಅಂದ್ರ 11ನೇ ತಾರೀಕಿಗೆ ಸ್ಟಾರ್ಟ್ ಆಗಿ 30ನೇ ತಾರೀಕಿಗೆ ಅಪ್ಲಿಕೇಶನ್ ಎಂಡ್ ಆಗತ್ತಾ. ಟೈಮ್ ತುಂಬಾ ಕಡಿಮೆ ಕೊಟ್ಟಾರಿ ಅಪ್ಲಿಕೇಶನ್ ಹಾಕಾಕ, 20 ದಿವಸ ಅಷ್ಟ ಕೊಟ್ಟಾರ. ಸೊ ಅದಕ್ಕಾಗಿ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋರಿ. ಓಕೆ ಸ್ನೇಹಿತರೆ, ಇದು ಜಿಲ್ಲಾವಾರು ಹುದ್ದೆಗಳ ವಿವರ ಇಲ್ಲಿ ಕೊಟ್ಟೈತಿ. ಇದನ್ನ ಎದಕ್ ತಗೊಂಡಿನಪ್ಪ ಅಂದ್ರೆ ನಿಮ್ಗೆ ಹೆಚ್ಚಿನ ಪೋಸ್ಟ್ ಎಲ್ಲದಾವಲ್ಲ ಅಲ್ಲಿದೆ ತೋರಿಸ್ತೀನಿ ನಿಮ್ಗ. ತುಮಕೂರಲ್ಲಿ ಹೆಚ್ಚಿನ ಪೋಸ್ಟ್ ಅದಾವ, ಆಲ್ರೆಡಿ ಕೂಡ ನೋಡಿರಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನೆಲ್ಲ ಗಮನಿಸ್ಬೇಕಂತೇಳಿ ನಿಮ್ಗ ತೋರ್ಸಾಕಿದನ್ ಹೇಳಿ ಆಲ್ರೆಡಿ ಪೊಲೀಸ್ ಹಿಡಿಯೋದಾಗ ಕೂಡ ಹೇಳಿದೆ. ಬಟ್ ಇದ್ರಾಗ ಕೂಡ ಹೇಳ್ತೀನಿ ಕೇಳ್ರಿ ಇಲ್ಲಿ. ಸ್ನೇಹಿತರೆ, ಇಲ್ಲಿ ನೋಡ್ರಿ, ಇದು ತುಮಕೂರಿನಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಪ್ಪ ಅಂದ್ರೆ 50 ಹುದ್ದೆಗಳು ಖಾಲಿ ಅದಾವ. ಸ್ನೇಹಿತರೆ, ಮುಖ್ಯವಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವು ಯಾವ ಕ್ಯಾಟಗರಿ ಒಳಗ್ ಬರ್ತೀರಿ ನೋಡ್ಕೋರಿ. GM ಬರ್ತೀರಾ, ಪ್ರವರ್ಗ 1 ಬರ್ತೀರಾ, 2B ಬರ್ತೀರಾ, 2A ಬರ್ತೀರಾ, ಅಥವಾ ಇಲ್ಲಿ ನೋಡ್ರಿ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಳಗ ಸಾಕಷ್ಟು ಇದನ್ನ ಮಾಡ್ಯಾರ, ಅದ್ರೊಳಗೆ ಯಾವ್ದ್ರೊಳಗೆ ಬರ್ತೀರಿ ಮೇನ್ ಇಂಪಾರ್ಟೆಂಟ್ ಆಗಿ ನೋಡ್ಕೋರಿ. ಅದು ಬಹಳ ಇಂಪಾರ್ಟೆಂಟ್. ಈಗ 2A ದಾಗ ಬರ್ತೀರಾ, ಓಕೆ, ಇದನ್ನ ನೋಡ್ಕೊಂಡ್ರಿ. ಇಲ್ಲ ಒಬ್ಬೊಬ್ರಿಗೆ ಏನಿರುತ್ತಪ್ಪ ಜನರಲ್ ಒಳಗ ಬರ್ತಿರ್ತಾರ ಡೈರೆಕ್ಟ್ ಆಗಿ, ಅವರು ಕೂಡ ಅದನ್ನ ನೋಡ್ಕೋರಿ. ಇದಾದ್ಮೇಲೆ ನೀವು ಯಾವ ಕ್ಯಾಂಡಿಡೇಟ್ ಇದ್ದೀರಾ, ಪುರುಷರಿದ್ದೀರಾ ಅಥವಾ ಮಹಿಳೆಯರಿದ್ದೀರಾ, ನಿಮ್ದು ಅದ್ರ ಜೊತೆಗೆ ಗ್ರಾಮೀಣ ಅಭ್ಯರ್ಥಿ ಇದ್ದೀರಾ ಅಂದ್ರ ಗ್ರಾಮೀಣ ಮಾಧ್ಯಮ ಬರುತ್ತೆ ಒಂದಿಷ್ಟ ಅಭ್ಯರ್ಥಿಗಳಿಗೆ 1 to 10th ಮಟ್ಟ ಏನಿದ್ರು ಕಲ್ತಿರ್ತಿರಲ್ಲ ಹಳ್ಳಿ ಒಳಗ, ಅವರಿಗೆ ಗ್ರಾಮೀಣ ಮಾಧ್ಯಮ ಬರುತ್ತೆ. ಅದೇ ರೀತಿ ಕನ್ನಡ ಮಾಧ್ಯಮ ಕೂಡ ಅದೇ ಸೇಮ್ ರೀ. ಇನ್ನ ಯೋಜನಾ ನಿರಸಿತ ಒಂದಿಷ್ಟು ಜಿಲ್ಲೆಗಳಿಗೆ ಬರುತ್ತಾ, ಬಾಗಲಕೋಟೆ, ವಿಜಯಪುರ ಈ ಭಾಗದ. ಇನ್ನ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಿಂದಿನ ನೀರಿನಲ್ಲಿ ಮುಳುಗಡೆ ಆಗಿರೋ ಹಳ್ಳಿಗಳಿಗೆ
ಮುಳುಗಡೆ ಪ್ರಮಾಣ ಪತ್ರ ಬರ್ತಾ ಅವ್ರದ್ದು ಏನಾದ್ರು ನಿಮ್ದು ಐತ್ಯಾ ಅಂತ ನೋಡ್ಕೋಬೇಕ. ಇದು ಇಂಪಾರ್ಟೆಂಟ್ ಆಗಿ ಇದು ನೋಡ್ಕೊರಿ. ನೋಡ್ಕೊಂಡ ಮೇಲೆ ಈಗ ನೆಕ್ಸ್ಟ್ ಏನ್ ನೋಡ್ಬೇಕು ಗೊತ್ತನ್ರಿ, ಇಲ್ಲೀಗ ನೀವೀಗ ತುಮಕೂರಿಗೆ ಅಪ್ಲಿಕೇಶನ್ ಹಾಕಕತ್ತೀರ ಅಂದ್ಮೇಲೆ ಈಗ ನಾ ಎಕ್ಸಾಂಪಲ್ ತಗೋತೀನಿ. ಇದರಲ್ಲಿ ಓಕೆ, ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿ ನೀವೇನಾದ್ರೂ ಆಗಿದ್ರ ತಿಳ್ಕೊರಿ. ಇಲ್ಲ 2A ಸೇರಿದ ಅಭ್ಯರ್ಥಿ ನೀವು ಇದ್ರಿ, ನಿಮ್ ಕಡೆ ಏನೈತಿ ಕನ್ನಡ ಮಾಧ್ಯಮ ಐತಿ, ಗ್ರಾಮೀಣ ಐತಿ, ಹೊಳ್ಳಿ ಯೋಜನಾ ನಿರಾಶ್ರಿತ ಐತಿ. ಆಯ್ತು, ಇದಾದ್ಮೇಲೆ ಮತ್ತೆ ನಿಮ್ದು ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ ಹತ್ರ ಅಂಗವಿಕಲ ಅಭ್ಯರ್ಥಿ ಕೋಟಾ ಐತಿ. ಅಂಗವಿಕಲರ ಸ್ವಲ್ಪ ಜಾಸ್ತಿ ಇರಂಗಿಲ್ಲ, ಕಡಿಮೆ ಇರ್ತಾರ. ಅದನ್ನ ಇತ್ತಪ್ಪ ಅಂದ್ರ ಸರಿಯಾಗಿ ಯೂಸ್ ಮಾಡ್ಕೋರಿ. ಆಯ್ತು, ಇಲ್ಲಿ ನೀವು ಪೋಸ್ಟ್ ನೋಡ್ಕೋಬೇಕು, ಯಾವ ಕ್ಯಾಟಗರಿ ಒಳಗೆ ಬರ್ತೀರಿ. 2A ದಾರ ಈಗ ಒಬ್ಬ ಪುರುಷ ಅಭ್ಯರ್ಥಿ ಅದನ್ನ ತಿಳ್ಕೊರಿ. ಆಯ್ತು, ಈಗ ಇವು 3 ಪೋಸ್ಟ್ ಏನಿರ್ತಾವ ಇವು ಲೇಡೀಸ್ಗೆ ರೀ. ಅವ್ 3 ಪೋಸ್ಟ್ ಅವ್ರಿಗೆ ಸೀಮಿತ, ಅವ್ರನ್ನ ಕೈಯೇ ಬಿಟ್ಬಿಡ್ಬೇಕು ನೀವು. ಉಳಿದಿದ್ರೊಳಗೆ ಏನೈತಿ, ನೀವೇನಾದ್ರೂ ಗ್ರಾಮೀಣ ಮಾಧ್ಯಮದ ಇದ್ದೀರಾ, ಓಕೆ, ಇಲ್ಲಿಗೆ ಅಪ್ಲಿಕೇಶನ್ ಹಾಕಕ ನಿಮ್ಗ ಎಲಿಜಿಬಲ್ ಐತಿ. ಅಂಗವಿಕಲ ಅಭ್ಯರ್ಥಿ ಇದ್ರಂದ್ರ ಇಲ್ಲಿಗೆ ಹಾಕಕ್ ಹೋಗ್ಬೇಡ್ರಿ. ಇತ್ತು ಅಂಗವಿಕಲ ಅಭ್ಯರ್ಥಿ ನೀವೇನಾಗಿದ್ರ ನಿಮ್ಮ ಅಂಗವಿಕಲ ಕೋಟಾದಾಗ ಏನ ಹುದ್ದೆಗಳು ಎಲ್ಲಿರ್ತಾವಲ್ಲ ಅಲ್ಲೇ ನೋಡಿ ಹಾಕೋರಿ. ಇತ್ತು ನಾ ಮಾಜಿ ಸೈನಿಕ ನೀವಿಲ್ಲ, ಇಲ್ಲಿ ಯಾವ್ದೇ ರೀತಿಯ ಪೋಸ್ಟ್ ಇಲ್ಲ. ಓಕೆನಾ, ಕನ್ನಡ ಮಾಧ್ಯಮ ಐತಿ, ಅದು ಯೂಸ್ ಆಗುತ್ತೆ ನಿಮ್ಗ. ಯೋಜನಾ ನಿರಾಶ್ರಿತ ಐತಿ, ಅದು ಯೂಸ್ ಆಗತ್ತ. ಒಟ್ಟಾರೆಯಾಗಿ ನಿಮ್ಗೆ ಸಿಗೋ ಎಷ್ಟು ಹುದ್ದೆಗಳು, ಇಲ್ಲಿ 7 ಹುದ್ದೆ ಸಿಗ್ತಾವ. ಇದು 7 ಹುದ್ದೆ ಪ್ಲಸ್ ಇತರೆ ಒಳಗೆ ಎಷ್ಟದ ನೋಡ್ಕೋಬೇಕು. ಇತರ ಒಳಗೆ ಇಲ್ಲಿ ಯಾವ್ದೇ ರೀತಿಯ ಪೋಸ್ಟ್ಗಳು ಇಲ್ಲ. ಇಲ್ಲಿ ಹಾಗಿದ್ರ ನೀವು ಅರ್ಜಿ ಸಲ್ಲಿಸ್ಬೇಕಾದ್ರ ನೋಡ್ಕೊಂಡ ಅರ್ಜಿಯನ್ನ ಸಲ್ಲಿಸ್ಬೇಕು. ಇತರೆ ಅಂದ್ರೆ ಯಾವ ಮಾಧ್ಯಮ ನಿಮ್ ಕಡೆ ಯಾವ ಇಲ್ಲಪ್ಪ ಅಂದ್ರ, ಅಂದ್ರೆ ಈಗ ಕನ್ನಡ ಮಾಧ್ಯಮ ಇಲ್ಲ, ಗ್ರಾಮೀಣ ಇಲ್ಲ, ಏನು ಇಲ್ಲಪ್ಪ ಅಂದ್ರ ಇಲ್ಲಿ ಪೋಸ್ಟ್ ಇರ್ಬೇಕ್ರಿ. ಓಕೆ, ನಿಮ್ ಕಡೆ ಯಾವ್ದು ಮೀಸಲಾತಿ ಇಲ್ಲ ಅಂದ್ರೆ ಇಲ್ಲಿ ಪೋಸ್ಟ್ ಇದ್ರ ಮಾತ್ರ ಅಪ್ಲಿಕೇಶನ್ ಹಾಕೋರಿ. ಇದು ಇತರೆ ಅಂತ ಐತಲ್ಲ, ಯಾವುದೇ ರೀತಿಯ ಮೀಸಲಾತಿ ಇವೇನದಲ್ಲಿ ಒಟ್ಟು ಮೀಸಲಾತಿ ರೀ. ಈ ಕಡೆ ಇದ್ದಿದ್ ಒಟ್ಟು ಮೀಸಲಾತಿವು ಹುದ್ದೆಗಳು ಏನದಾಲಿ ಅವ್ರಿಗೆ ಅಂತೇಳಿ ಬಿಟ್ಟಿದ್ರಿ. ಈಗ ನೋಡ್ಕೋರಿ ನೀವು ಇಲ್ಲಿ. ಈಗ ಇತರೆ ಒಳಗೆ ಯಾವ ಪೋಸ್ಟ್ ಇಲ್ಲಿದ್ರೊಳಗ ಇಲ್ಲಿ ಮಠ ನೀವೇನ್ ಮಾಡ್ತೀರಿ, ನಿಮ್ ಕಡೆ ಕನ್ನಡ ಮಾಧ್ಯಮ ಇಲ್ಲ, ಮಹಿಳಾನು ಅಲ್ಲ ನೀವು, ಅದೇ ರೀತಿ ಅಂಗವಿಕಲ ಅಲ್ಲ, ಮಾಜಿ ಸೈನಿಕಲ್ಲ, ಕನ್ನಡ ಮಾಧ್ಯಮ ಇಲ್ಲ, ತೃತೀಯ ಲಿಂಗಿ ಇಲ್ಲ, ಯೋಜನಾ ನಿರಾಶ್ರಿತ ಇಲ್ಲ. ಅವ ನೀವ್ ಏನ್ ಮಾಡಿರ್ತೀರಿ, ನಮ್ ದೋಸ್ತ್ ಹಾಕ್ಯಾನ ಇಲ್ಲ ದೋಸ್ತಿನ ಹಾಕ್ಯಾನ ಅಂತೇಳಿ ಅಪ್ಲಿಕೇಶನ್ ಏನ್ ಮಾಡ್ತೀರಿ, ತುಮಕೂರಿಗೆ ಹಾಕಿ ಬಿಡ್ತೀರಿ. ಅವ್ರು ನೋಡ್ಕೊಂಡ ಅಪ್ಲಿಕೇಶನ್ ಹಾಕಿ ಬಿಡ್ತೀರಿ. ಹಾಕಿದಾಗ ಏನಾಗತ್ತ, ನೀವು ಇತರೆ ಕ್ಯಾಂಡಿಡೇಟ್ ರೀ. ಇಲ್ಲಿ ನೀವು 2A ಅಭ್ಯರ್ಥಿನ ಆಗಿರ್ಲಿ, 2A ಅಭ್ಯರ್ಥಿ ಆದ್ರೂ ಕೂಡ ಏನೈತಿ ಇಲ್ಲಿ ಇತರೆ ಒಳಗ ನಿಮ್ಗ ಪೋಸ್ಟ್ ಇರ್ತಾವ್ರಿ. ಇದು ನಿಮ್ಗೆ ಹೇಳಕತ್ತಿ ತಿಳಿಯಾಕತ್ತ ಅನ್ಕೋತೇನ್ರಿ. ತಿಳಿದಿಲ್ಲಪ್ಪ ಅಂದ್ರ ಕಮೆಂಟ್ ಮೂಲಕ ತಿಳಿಸ್ರಿ. ಯಾಕಪ್ಪ ಅಂದ್ರೆ ಇಲ್ಲಿ ಬಾಳ ಈ ಸತಿ ಟ್ವಿಸ್ಟ್ ಬಾಳ ಕೊಟ್ಟಾನ್ರಿ. ಪೊಲೀಸ್ಗೆ ಬೇರೆ ಐತಿ, ಈ ಸತಿ ಇದ್ರೊಳಗ ಬೇರೆ ಟ್ವಿಸ್ಟ್ ಕೊಟ್ಟಾನ. ಇತ್ತು ಸ್ವಲ್ಪ ಬಾಳ ಟ್ವಿಸ್ಟ್ ಐತ್ರಿ ಇದ್ರೊಳಗ. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಾಳ ಸರಿಯಾಗಿ ನೋಡ್ಕೊಂಡು ಹಾಕ್ಬೇಕ. ನಿಮ್ ಕಡೆ ಯಾವ ಮೀಸಲಾತಿ ಇಲ್ಲಪ್ಪ ಅಂದ್ರ ಇದ್ರೊಳಗ ನಿಮ್ದು ಒಂದರ ಪೋಸ್ಟ್ ಇರ್ಬೇಕ್ರಿ, ಅಂದ್ರ ಮಾತ್ರ ಅಪ್ಲಿಕೇಶನ್ ಇಲ್ಲಿ ಹಾಕೋರಿ. ಇದಂದ್ರಲ್ಲ ಬೇರೆ ಬೇರೆ ಜಿಲ್ಲೆ ಒಳಗೂ ಹೇಳಾಕತ್ತೀನಿ, ನೋಡ್ಕೊಂಡ ಅಪ್ಲಿಕೇಶನ್ ಹಾಕೋಬೇಕು. ಅದಕ್ರಿ ಇದ ಕಾರಣಕ್ರಿ. ಈಗ 2A ಅಭ್ಯರ್ಥಿ ಓಕೆ, ನೀವು 2A ಒಳಗ ಇತರ ಅಂದ್ರ 2A ಒಳಗ ಅದರ್ಸ್ ಬರ್ತೀರಿ. ಅದರ್ಸ್ ಒಳಗೆ ಇಲ್ಲಿ ಪೋಸ್ಟೇ ಇಲ್ಲ, ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿ ವೇಸ್ಟ್. ತೀತು ಅವ್ರಿಗೆ ಸಪರೇಟ್ ಆಗಿ ಹೊಡೆದ್ ಬಿಟ್ಟಾರಿ. 2A ಒಳಗ ಅದರ್ಸ್ ಅದಾರ, 2B ಒಳಗ ಅದರ್ಸ್ ಅದಾರ, SC/ST ಒಳಗ ಅದರ್ಸ್ ಅದಾರ, ಈ ರೀತಿ ಹೊಡೆದಾರಲ್ಲ. ಇದು ಬಾಳ ಎಫೆಕ್ಟ್ ಕೊಡ್ತರಿ ಅಪ್ಲಿಕೇಶನ್ ಹಾಕೋ ಮುಂದೆ ನೋಡ್ಕೊಂಡ್ ಹಾಕಾಕ. ಮೊದಲ್ ಹಂಗಿದ್ದಿದ್ದಲ್ರಿ. 2A ದಾಗ ಅದ್ರೊಳಗ ಏನ್ ಕೊಡ್ತೀರಿ, ಡೈರೆಕ್ಟ್ ಸಾಮಾನ್ಯ ಅಂತ ಕೊಟ್ಬಿಡ್ತೀರಿ. ಸಾಮಾನ್ಯ ಒಳಗ 2A ಬರ್ತೀರಿ, 2B ಬರ್ತೀರಿ, 3A ಎಲ್ಲಾರು ಬರ್ತೀರಿ. ಎಲ್ಲಾರು ಬಂದ ಮತ್ ನಿಮ್ಮ ಏನಿದಿಲ್ಲ ನಿಮ್ ಕ್ಯಾಟಗರಿ ಒಳಗ ಮತ್ತೊಂದ್ಸರಿ ಪಾಯಿಂಟ್ ಇತ್ತ. ಈ ಸರಿ ಇಲ್ಲಿ ನೋಡ್ರಿ ಯಾವ ರೀತಿ ಕೊಟ್ಟಾರಪ್ಪ ಅಂದ್ರ, ಇಲ್ಲೇ ನೋಡ್ಕೊಂಡ್ ಹಾಕೋಬೇಕು. ಈಗ ಅದಾವ ಇಲ್ಲ, ಇಲ್ಲೇ ನೋಡ್ಕೊಂಡ್ ಹಾಕೋಬೇಕು. ನಿಮ್ ಇತರೆ ಒಳಗ್ ಪೋಸ್ಟ್ ಇಲ್ಲಪ್ಪ, ಇಲ್ಲಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬಾರ್ದು ನೀವು. ನಿಮ್ ಕಡೆ ಇವು ಮೀಸಲಾತಿ ಅದಾವ, ಮೀಸಲಾತಿ ಇದ್ರ ಅಷ್ಟೇ ಇಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ತೀತು ವಿಡಿಯೋ ಲೆಂತ್ ಆದ್ರೂ ಪರವಾಗಿಲ್ಲ, ಬಟ್ 100% ಯೂಸ್ಫುಲ್ ಆಕತಿ. ಸ್ಕಿಪ್ ಮಾಡ್ದ ನೋಡ್ರಿ. ತೀತ ನಾ ಕಟಾಪ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಕಟಾಪ್ದು ಏನ್ ವರಿ ಮಾಡ್ಕೋಬೇಡ್ರಿ, ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ಓಕೆ, ಇದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕು ನೀವು. ಇದು ಇಂಪಾರ್ಟೆಂಟ್ ಐತ್ರಿ, ಮಿಸ್ ಮಾಡ್ದ ನೋಡ್ರಿ. ಓಕೆ, ಈಗ ನಾ ಏನದಿನಪ್ಪ, ಈಗ ನಾ 2A ಅದೇನೆ. ನಾ 2A ಬೇರೆ ಕ್ಯಾಟಗರಿ ತಗೋಣ. ಓಕೆ, ಕನ್ಫ್ಯೂಸ್ ಆಗತ್ತ. ಅದೊಂದು ಒಳ್ಳೆ ಕ್ಯಾಟಗರಿ ತಗೊಂಡ್ರ ಈಗ ನಾನು ಏನದೀನಿ ಇಲ್ಲಿ ನೆಕ್ಸ್ಟ್ ಏನಾರ ತಗೋಣ. ನಾ ಪರಿಶಿಷ್ಟ ಜಾತಿಗೆ ಸೇರಿದ ಪ್ರವರ್ಗ C ಕ ಸೇರಿದ ಅಭ್ಯರ್ಥಿ ಇದೀನಿ. ನನ್ನ ಕಡೆ ಇವೆಲ್ಲಾ ಮೀಸಲಾತಿ ಅದಾವ. ನಾ ಇಲ್ಲಿ ಅಪ್ಲಿಕೇಶನ್ ಹಾಕ್ಲೇಬೇಡ ಅಂತ ಕೇಳ್ತಾರೆ. ಅವಾಗ ಏನ್ ಮಾಡ್ಬೇಕು, ನಾವು ಇತರೆ ಒಳಗ್ ಬಂದ್ರೆ ಇತರೆ ಒಳಗೆ ಏನಾಗತ್ತ, ಎಲ್ಲಾರು ಪಾಯಿಂಟ್ ಕೊಡ್ತಾರ. ಅದನ್ನ ಕೈ ಬಿಡ್ಬೇಕು ನೀವು. ಇತರೆ ನಿಮ್ಗೆ ಬೇಕು ಸಾಕು. ಯಾಕಂದ್ರೆ ಇಲ್ಲಿ ಇವೆಲ್ಲ ಮೇನ್ ಇದ್ದೋ ತಿಳ್ಕೊರಿ, ಇವೆಲ್ಲಾ ನಿಮ್ ಕಡೆ ಅದಾವ. ಇದ್ರೊಳಗ ಒಂದೊಂದ್ ಕಡೆ ಒಬ್ಬೊಬ್ರ ಕಡೆ ಒಂದೊಂದ್ ಇರ್ತಾವ, ಒಂದೊಂದ್ ಕಡೆ ಇರಂಗಿಲ್ಲ. ಮಹಿಳಾ ಇದ್ರ ಗ್ರಾಮೀಣ ಇರಂಗಿಲ್ಲ, ಗ್ರಾಮೀಣ ಇದ್ರ ಅಂಗವಿಕಲ ಏನ ಒಂದ್ ಹೆಚ್ಚ ಕಡಿಮೆ ಒಂದಂತೂ ಇರತ್ತ, 1-2 ಇರತ್ತಾವು ಮೀಸಲಾತಿ ನೋಡ್ಕೊಂಡ ಅಪ್ಲಿಕೇಶನ್ ಹಾಕೋರಿ. ಇದು ಬಾಳ ಇಂಪಾರ್ಟೆಂಟ್ ರೀ. ಏನೂ ಇಲ್ಲಪ್ಪ ಅಂದ್ರ, ನಿಮ್ ಕಡೆ ಯಾವ ಮೀಸಲಾತಿ ಇಲ್ಲ ಅಂದ್ರ ಏನ್ ನೋಡ್ಬೇಕಪ್ಪ ಅಂದ್ರ, ಈಗ ಹೇಳ್ತ ನೋಡ್ರಿ ಕರೆಕ್ಟಾ. ಯಾವ ನನ್ ಕಡೆ ಕನ್ನಡ ಮಾಧ್ಯಮ ಇಲ್ಲ, ಗ್ರಾಮೀಣ ಇಲ್ಲ, ಅಂಗವಿಕಲರ, ಮಾಜಿ ಸೈನಿಕ ಇಲ್ಲ, ಯೋಜನಾ ನಿರಾಶ್ರಿತ ಇಲ್ಲ, ಏನು ಮೀಸಲಾತಿ ಇಲ್ಲ ನನ್ನ ಕಡೆ. ಅವಾಗ ನೀವ್ ಏನ್ ನೋಡಿ ಅಪ್ಲಿಕೇಶನ್ ಹಾಕ್ಬೇಕು, ಇಲ್ಲಿ ಇತರ ಏನ್ ಕಾಲಮ್ ಐತಲ್ಲ,
ಈ ಕಾಲಮ್ ಒಳಗ ನಿಮ್ಗ ಪೋಸ್ಟ್ ಇರ್ಬೇಕು. ನೀವು ಯಾವ ಕ್ಯಾಟಗರಿ ಬರ್ತೀರಿ ಆ ಕ್ಯಾಟಗರಿಗೆ. ಈಗ ನಾ ಪ್ರವರ್ಗ ಒಂದಕ್ಕೆ ಸೇರಿನಿ, ನಾ ತುಮಕೂರ್ಗೆ ಅಪ್ಲಿಕೇಶನ್ ಹಾಕ್ಬೇಕಂತ ಮಾಡೀನಿ ಅನ್ನೋರ್ ಏನ್ ಮಾಡ್ತೀರಿ, ನಾ ತುಮಕೂರ್ದಾಗ ಇಲ್ಲಿ ಪೋಸ್ಟ ಇಲ್ಲ ನಿಮ್ಗ. ಇಲ್ಲಿ ನೋಡ್ರಿ ಇತರ ಒಳಗೆ ಯಾವ ಪೋಸ್ಟ ಇಲ್ಲ. ಇಲ್ಲಿ ಮಹಿಳಾ ಮೀಸಲಾತಿ ಒಂದೈತಿ, ಇಲ್ಲಿ ಅಂಗವಿಕಲರಿಗೆ ಒಂದೈತಿ, ಅವ್ರಿಗೆ ಅಷ್ಟ ರೀ. ಅವ್ರ ಅಂತಾರ ಇಲ್ಲಿ ಅಪ್ಲಿಕೇಶನ್ ಹಾಕೋಬೇಕು. ತಿಳಿತು ತಿಳಿಯಾಕತ್ತಿಲ್ರಿ? ಭಾಳ ಲೆಂತ್ ಇದು ಆತನ, ಕನ್ಫ್ಯೂಸ್ ಆಗಿ ಮಾಡ್ಕೋಬೇಡ್ರಿ. ಅದನ್ನ ಇಲ್ಲಿ ಇತರ ಒಳಗೆ ಎಷ್ಟು ಪೋಸ್ಟ್ ಇರ್ತಾವಲ್ಲ ಅವ್ ನಿಮ್ಗೆ ಇತರೆಗೆ ಬರ್ತಾವ. ಅದರ್ಸ್ ಒಳಗ ಪೊಲೀಸ್ ಗತನ ಇಲ್ರಿ ಇದು ಅಪ್ಲಿಕೇಶನ್. ಭಾಳ ಟ್ವಿಸ್ಟ್ ಐತಿ, ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ರಿ. ಯಾವ ಜಿಲ್ಲೆ ನೀವು ಬಾಗಲಕೋಟೆ ಇರ್ಲಿ, ಹುಬ್ಬಳ್ಳಿ ಇರ್ಲಿ, ಯಾವ್ದೇ ಇರ್ಲಿ, ನೀವು ಬೇಕಾದ ಕಡೆ ಅಪ್ಲಿಕೇಶನ್ ಒಂದ್ ಜಿಲ್ಲೆಗೆ ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು. ಎರಡೆರಡು ಜಿಲ್ಲೆಗೆ ಹಾಕಕ ಬರಂಗಿಲ್ಲ. ಆದಷ್ಟು ಯಾವ ಮೀಸಲಾತಿ ಇಲ್ಲಪ್ಪ ಅಂದ್ರ ಇತರೆ ಒಳಗ ಪೋಸ್ಟ್ ಅದೆಲ್ಲ ನೋಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕೋರಿ. ಆಲ್ರೆಡಿ ಎಲ್ಲಾ ಇದರಲ್ಲಿ ಕವರ್ ಆತಂತ ಅನ್ಕೋತೀನಿ. ಕಟಾಪ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನಾವು ಯಾವ ಜಿಲ್ಲೆಗೆ ಹಾಕ್ಬೇಕು, ಯಾವ ಜಿಲ್ಲೆಗೆ ಹಾಕ್ಬೇಕಂತೇಳಿ ನಿಮ್ ಕ್ಯಾಟಗರಿ ನೋಡ್ಕೊಂಡ ನೀವ ಹಾಕುದ್ರಿ, ಇನ್ನೊಬ್ಬರನ್ನ ಕೇಳಿ ಹಾಕುದಲ್ಲ. ಯಾರಾಗ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಯೂಸ್ ಮಾಡ್ಕೊಂಡಿರ್ತಾರ. ಅಂದ್ರ ತಮ್ಮ ಸ್ವಾರ್ಥದ ಒಂದ ನೋಡ್ಕೊಂಡಿರ್ತಾರ. ಈಗ ಯಾವೊಬ್ಬ ಅಭ್ಯರ್ಥಿ ನಿಮ್ ಫ್ರೆಂಡ್ ತಿಳ್ಕೊರಿ, ಅವ 2A ಕ್ಯಾಟಗರಿ ಅದನ, ಅವ 2A ಕ್ಯಾಟಗರಿ ಒಂದ ನೋಡ್ಕೊಂಡಿರ್ತಾನ್ರಿ. ಅವ್ನ ಕಡೆ ಮೀಸಲಾತಿ ಏನೈತೆ ಅದನ್ನ ಅಷ್ಟ ನೋಡ್ಕೋತಾನ, ಇನ್ನೊಬ್ಬರದು ನೋಡ್ಕೋಕ್ ಹೋಗಂಗಿಲ್ರಿ. ಅವ್ನ ನೀವು 2A ಕ್ಯಾಟಗರಿ ಫ್ರೆಂಡ್ ನಿಮ್ಗ ಪರಿಶಿಷ್ಟ ಜಾತಿದ ಪ್ರವರ್ಗ C ಗೆ ಸೇರಿದ ಅಭ್ಯರ್ಥಿ ಅದನ, ನಾ ಇಲ್ಲಿ ಹಾಕ್ಬೇಕಂತ ಮಾಡಿನ್ಲಿ ಅಂತ ಫೋನ್ ಹಚ್ತಿರೋಂಗ, ಹಾಕ್ಲಿ ನಾ ಹಾಕಿ, ನಾನು ಅಲ್ಲಿ ಹಾಕಿ ನಾನು ಹಾಕತ್ ಹೇಳ್ಬಿಡ್ತಾನ್ರಿ ಅವ್. ಅದ್ರಲ್ಲಿ ನಿಮ್ಗ ಪೋಸ್ಟ್ ಅವ ನಾ ಅಲ್ಲಿ ಹಾಕಿನಿ ಹಾಕತ್ ಹೇಳ್ಬಿಡ್ತಾನ. ಬಟ್ ಅಲ್ಲಿ ನಿಮ್ ಕ್ಯಾಟಗರಿಗೆ ಪೋಸ್ಟ್ ಇರಂಗಿಲ್ಲ, ಅದನ್ನ ನೋಡ್ಕೊಲಾರ ಹಾಕ್ಬಿಡ್ತೀರಿ. ಸೊ ಇನ್ನೊಬ್ಬರನ್ನ ಕೇಳಿ ಅಪ್ಲಿಕೇಶನ್ ಹಾಕಕ್ ಹೋಗ್ಬೇಡ್ರಿ. ಈ PDF ನೋಡ್ಕೊಂಡ ನೀವು ಅಪ್ಲಿಕೇಶನ್ ಹಾಕೋರಿ. ಈ PDF ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿನ್ರಿ ಇವಾಗ. ಅಲ್ಲಿ ಹೋಗಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕೋರಿ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ಒಂದು ಬೆಸ್ಟ್ ನೋಟ್ಸ್ ನ ಪ್ರೊವೈಡ್ ಮಾಡ್ತೀವಿ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿರ್ತೈತಿ. 9538151535 ನಂಬರ್ಗೆ ನಿಮ್ಗೆ ಸಿಲೆಬಸ್ ನೋಟ್ಸು, ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ದು, PCದು PSI ಓಲ್ಡ್ ಕ್ವಶನ್ ಪೇಪರ್, ಇದ್ರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಕರೆಂಟ್ ಅಫೇರ್ಸ್ ರೀ, 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಕಳಿಸಲಾಗ್ತದ. ಇದು ಮೇ ಮಠ 1 ಇಯರ್ ಕರೆಂಟ್ ಅಫೇರ್ಸ್ ಕೂಡ ಐತಿ. ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಬೆಸ್ಟ್ ನೋಟ್ಸ್ ಐತಿ. ಕರೆಂಟ್ ಅಫೇರ್ಸ್ ಅಷ್ಟ ತಗೋಕೋದ್ರು 1 ಮಂತಿಗೆ 30 ರೂಪಾಯಿ ತಗೋತಾರ. ಇಂಟು 12 ಮಾಡಿದ್ರ 360 ಆಗತ್ತ. ಬಟ್ ನಮ್ಮ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿದೊಳಗ ನಿಮ್ಗ, ಸಾರಿ 250 ರೂಪಾಯಿದೊಳಗ ನಿಮ್ಗೆ 6 to 10th ಜೊತೆಗೆ ಸಿಲೆಬಸ್ ನೋಟ್ಸ್, ವಿಲೇಜ್ ಅಕೌಂಟ್ ಸಿಲೆಬಸ್ ನೋಟ್ಸ್, ಪೇಪರ್ 1 ಪೇಪರ್ 2 ಗೆ ಸಂಬಂಧಿಸಿದಂತೆ, ಮತ್ತೆ ಅದ್ರ ಜೊತೆಗೆ ನಿಮ್ಗೆ ಓಲ್ಡ್ ಕ್ವಶನ್ ಪೇಪರ್, ಕರೆಂಟ್ ಅಫೇರ್ಸ್ ಎಲ್ಲ ಸೇರಿಸಿ 250 ರೂಪಾಯಿ ಕೊಡ್ತೈತಿ. ಯಾರಿಗಾದ್ರೂ ಬೇಕಾದ್ರ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ರು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.